ಆ್ಯಂಡ್ ಟೇಸ್ಟಿ ಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಬೇಕಾಗಿರೋಷ್ಟು ಈರುಳ್ಳಿ 2-3 ಆಯಿತು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. 1/4 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ, ಬೇಕಾದರೆ ಹಾಕ್ಕೋಬೋದು. ಕುದಿ ಬಂದಿದೆ. ಈಗ ತುರಿದಿರ್ತಕ್ಕಂಥ ಕಾಯಿನ ಹಾಕ್ಕೊಳ್ಳೋದು. ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೋಬೇಕು. ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ನೀರು ಚಿಮ್ಕಿಸ್ಕೋಬೋದು. ಕಾಯಿ ಹಾಕಿದ್ಮೇಲೆ ಫುಲ್ ಡ್ರೈ ಆಗುತ್ತೆ, ಅದಕ್ಕೋಸ್ಕರ ಕಾಯಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಸ್ವಲ್ಪ ತುರ್ಕೋಬೇಕು. ಒಂದು 5 ಮಿನಿಟ್ಸು ಚೆನ್ನಾಗಿ ಕಾಯಿ ಹುರಿದ್ರೆ ಇದು ಮೊಟ್ಟೆ ಪಲ್ಯಕ್ಕಿಂತ ತುಂಬ ಟೇಸ್ಟಿಯಾಗಿ ಇರುತ್ತೆ. ಮೊಟ್ಟೆ ಬದಲು ಕಾಯಿ ಹಾಕಿದ್ದೀವಿ ಅಷ್ಟೇ. ಇದು ಮೊಟ್ಟೆ ಪಲ್ಯ ಥರನೇ ಇರುತ್ತೆ ಟೇಸ್ಟಲ್ಲಿ. 5 ನಿಮಿಷ ಆದಮೇಲೆ ಮೊಟ್ಟೆ ಪಲ್ಯ ರೆಡಿ. ಕಾಯಿ ಪಲ್ಯ ನೋಡೋದಕ್ಕೆ ಸೇಮ್ ಮೊಟ್ಟೆ ಪಲ್ಯ ಥರನೇ ಕಾಣ್ತಾ ಇದೆ. ಇದು ಕಾಯಿ ಪಲ್ಯ. ವೆರಿ ಈಸಿ ಆ್ಯಂಡ್ ಟೇಸ್ಟಿ ಕಾಯಿ ಪಲ್ಯ ರೆಡಿ.